ಇವತ್ತು ಪ್ರತಿಯೊಂದು ವಿಚಾರದಲ್ಲಿ ಭಯವೇ. ಯಾಕೆ ಅಂತ ಹೇಳಿದರೆ, ಇವತ್ತು ಒಂದು ಮನುಷ್ಯನಿಗೆ ಇನ್ನೊಂದು ಮನುಷ್ಯನ ಮೇಲೆ ನಂಬಿಕೆ ಇಲ್ಲ. ಹೇಗೆ ಹೇಳೋದು ಇವನ ಹತ್ರ? ಇವ ನಾಳೆ ಇನ್ನೊಬ್ಬನ ಹತ್ರ ಹೇಳಿದರೆ, ಈಗ ಅಷ್ಟು ಭಯದಲ್ಲಿ ಜೀವನ ಮಾಡ್ತಾ ಇರೋದು. ವಿಜ್ಞಾನ ಬೆಳೀತಾ ಉಂಟು, ಫಾಸ್ಟ್ ಅಂತ ಹೇಳ್ತಾ ಇದ್ದೇವೆ. ನಾವು ದಾಸರಾಗಿ ಭಯದಲ್ಲಿ ನಮಗೆ ಅರಿವಿಲ್ಲದಂತೆ ನಾವು ಗುಲಾಮಗಿರಿಯಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ. ನಾವು ಸ್ವತಂತ್ರವಾಗಿ ತೃಪ್ತಿಯಿಂದ, ಆತ್ಮತೃಪ್ತಿಯಿಂದ, ಸಂತೋಷದಿಂದ ನಾವು ಜೀವನ ಮಾಡ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಏನು ಗೊತ್ತುಂಟ? ಈ ಪ್ರಕೃತಿಯಿಂದ ದೂರ ಆದ ಕಾರಣ, ತನ್ನ ಸ್ವಾರ್ಥಕ್ಕೆ ಬೇಕಾಗಿ ಎಲ್ಲವನ್ನು ಕಂಡಿಡಿದ ಕಾರಣ. ಇದೆಲ್ಲ ನಮ್ಮ ಋಷಿಮುನಿಗಳಿಗೆ ಆವತ್ತೇ ಗೊತ್ತಿತ್ತು, ಎಷ್ಟೋ ವರ್ಷಗಳಿಂದ ಗೊತ್ತಿತ್ತು. ಅವ್ರು ಹೇಳಿದ್ರ? ಅವ್ರು ಹೇಳಿಲ್ಲ, ಮುಚ್ಚಿಟ್ಟದನ್ನು ಇವರು ಪುನಃ ಹೋಗಿ ಹುಡುಕಿದರು, ಯಾವುದ್ಯಾವುದೋ ರೀತಿಯಲ್ಲಿ ರಿಸರ್ಚ್ ಅಂತೇಳಿ, ನೋಡು ಏನಾಗ್ತದೆ ಅಂತೇಳಿ. ಏನಾಗುದೆಂಥದ್ದು? ವಿನಾಶದ ಹತ್ರ ಹೋಗ್ತಾ ಉಂಟು. ವಿನಾಶ ಆಗಲೇಬೇಕಲ್ವ?